ಹತ್ತತ್ತ 2:15 5 ಈಗ ಬಸ್ಸಿಗೆ ಕೈತೆ ಕರಡಿಗೆ ಹೋಗೋಕ್ಕೆ. ಕರಡಿ ಅಂತ ಕೇಳ್ಬಿಟ್ಟು ನಾನು ಮರ್ತೋಯ್ತಾ ಇದ್ದೆ. ಕರಡಿ ಅಂತ ಕರೆಕ್ಟಾಗಿ ಹೇಳೋದು ಏನು ಅಂತಂದರೆ ಇವನೇ ಹೇಳ್ಕೊಂಡ್ಬಿಟ್ಟಿದ್ದು. ಅದ್ರ ಹೆಸರು ಏನಂತ, ಕರಡಿ ರಿಷಬ್ ಶೆಟ್ಟಿ ಹುಟ್ಟಿರೋ ಊರು. ಕಾಂತಾರ ಎಲ್ಲ ಶೂಟಿಂಗ್ ಮಾಡಿರಲ್ಲ ಅದೇ ಊರು. ಹೀಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವ. ಬೆಂಗಳೂರಿಂದ ಕಾರಲ್ಲಿ ಬಂದು ಈಗ ನೋಡಿದ್ರೆ ಬಸ್ಸಲ್ಲಿ ಹೋಯ್ತಾ ಇದೀವಿ ಕರಡಿಗೆ. ಕಂಡಕ್ಟರ್ ನನಗೆ ರಿವ್ಯೂ ಕೇಳಿ. ನೋಡ್ರಿ ಕರಡಿಗೆ ಹೋಗ್ಬೇಕಾದ್ರೆ ವಾಟರ್ ಲೆವೆಲ್ಸ್ ಈ ಥರ ಕಾಣಿಸುತ್ತೆ. ಎಷ್ಟು ಎಲ್ಲಿ ನೋಡಿದ್ರು ಸಮುದ್ರ. ಆ ಕಡೆಗೆ ಹೋದ್ರೆ ಸಮುದ್ರ, ಈ ಕಡೆಯಿಂದ ಹರ್ಕೊಂಡು ಹೋಗ್ತಿದ್ದಾರೆ. ಹಿಂಗೆ ಹೋಗ್ತಿರೋದು ನೀರು, ಹಿಂಗೆ ಹಂಗ ಈ ಕಡೆ ಹೋಗ್ತೀವಿ ನೀರು, ಈ ಕಡೆಯಿಂದ ಹಿಂಗೆ ಆ ಕಡೆಯಿಂದ ಸಮುದ್ರ ಇರೋದು, ಈ ಕಡೆ ಅಂತ ಸಮುದ್ರ ಇರೋದು. ನಮ್ಮ ಗೈಡ್ ಹೇಳ್ತವನೆ ಅದು ಕರಡಿ ಎಲ್ಲ ಕಣೋ, ಕೆರಾಡಿ. ಆ ಅಣ್ಣ ಹೇಳ್ಕೊಂಡ್ಕೊಟ್ಟಿದ್ದು, ನಮ್ಮ ಕಂಟ್ರಾಕ್ಟರ್ ಅಣ್ಣ ಹೇಳ್ಕೊಂಡ್ಕೊಟ್ರಿ. ಈಗ ಕೆರಾಡಿ ಅದು ಕರಡಿ. ನಾವು ಆಗ್ಲಿಂದ ಇದಂತ ಇದಾವೆ ಕರಡಿ ಅಂತ ಇದಾವೆ. ಒಳ್ಳೆ ಈಗ ಕೆರಾಡಿ ಅಂತ ಹೇಳ್ಕೊಂಡ್ಕೊಟ್ಟವ್ರೆ. 1 hour ಆಗುತ್ತಾ? 5:15 ಹೋಗ್ತದೆ. 5:15 ಅಲ್ಲಿಗೆ ಹೋಗ್ತದೆ. 12:30ಇಂದನೇ ಬಸ್ ಐತೆ ಅಂತ ಹೇಳ್ತಾ ಇದ್ರು. ನಾವು ಇಷ್ಟ ಗಂಟೆ ಕಾಯ್ಕೊಂಡ್ಬೋದಿಲ್ಲ. ಆ ಕಡೆಯಿಂದ ಆಯ್ತಾ ರಿಟರ್ನ್ ಬಸ್? ವಾಪಸ್ ನಮ್ಮ ಬಸ್ಸೇ ಬರ್ತದೆ. ಎಷ್ಟೊತ್ತಿಗೆ ವಾಪಸ್ ಬಿಡ್ತೇವೆ ನಾವು ಅಷ್ಟೇ 5:40. ಹಂಗಾಸಿನ ಮತ್ತೆ ವಾಪಸ್ಸು ಇಲ್ಲ ಅಣ್ಣ, ಮತ್ತೆ ನಾವು ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ನೋಡಿ 6:30 7 ಗಂಟೆಗೆ 7 ಗಂಟೆ ಒಂದು ಬಸ್ ಇತ್ತು. ಬರುದಿಲ್ಲ ಅವರು, ಸಂಡೇ ಜನ ಆಗುದಿಲ್ಲ. ಪ್ರೈವೇಟ್ ಬಸ್ ಅದು, ಅವ್ರು ಬರುದಿಲ್ಲ. ಇದು ಗೌರ್ಮೆಂಟ್ ಬಸ್ ಅಲ್ಲ, ನಾವು ಹೋಗ್ಬೇಕಾಗ್ತದೆ. ಅವ್ರು ಬರುದಿಲ್ಲ, ಅವ್ರು ಡೌಟ್. ಮತ್ತೆ ನಾವು ಯಾವ್ದಾದ್ರು ಬೇರೆ ಗಾಡಿ ಡ್ರಾಪ್ ಗಿಪ್ ಹಿಡ್ಕೊಂಡ್ ಬರ್ಬೇಕಾ? ಇವರಿಗೆ ಚಿತ್ತೂರಿಗೆ ಬನ್ನಿ. ಚಿತ್ತೂರಿಗೆ ಬನ್ನಿ. ಚಿತ್ತೂರಿಂದ ನಿಮಗೆ ಫಿಕ್ಸ್ ಗಾಡಿ, ಕೊಲ್ಲೂರು ಗಾಡಿ ಸಿಗ್ತವೆ ಈ ಕಡೆ. ಆಯ್ತಾ? ಯಾವ ಥರ ಸಿಕ್ಕೊಂಡು ಹತ್ಕೊಂಡು ಬರ್ತಾರ ಅಷ್ಟೇ. ಡಬಲ್ ನೋಡಿ ಇವನು ಶೆಟ್ಟಿ 007 ಹೋಗಿ ಬರೋಣ ಬಾ, ಗಾಡಿ ಎಲ್ಲ ಸಿಗ್ತವೆ ಅಂತ ಕರ್ಕೊಂಡು ಹೋಗ್ತಾನೆ. ಆದರೆ ನಡ್ಕೊಂಡು ಹೋಗ್ತಿದ್ದೀವಿ ಇಲ್ಲಿ. ಇನ್ನು ರಿಷಬ್ ಶೆಟ್ಟಿ ಅವ್ರದ್ದು ಹೊಲ ಇದು, ಎಲ್ಲ ರಬ್ಬರ್ ಪ್ಲಾಂಟೇಶನ್ನು. ಲೇ ಸುಳ್ಳೆಲ್ಲ ಕಣ ಬರ್ದಿದ್ ಕಣ ಶೆಟ್ಟಿ. ವೈಬ್ಸ್ ನೋಡ ಹೆಂಗಿದೆ. ಅಲ್ಲಿಂದ 4 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಅರ್ಧ ಗಂಟೆಗೆ ಒಂದೊಂದು ಗಾಡಿ ಪಾಸ್ ಆಗುತ್ತೆ. ಇವ್ರು ಯಾರೋ ಇಲ್ಲೇ ಲೋಕಲ್ ಐಟ್ ಸಿಕ್ಕಿದ್ದಾರೆ. ಬ್ರೋ ಹಾಯ್ ಮಾಡಿ ಬ್ರೋ. ಹಾಯ್. ಅದೇ ಮತ್ತೆ ವಾಪಸ್ ಹೋಗೋಣ ಅಂದ್ರು ಕೇಳ್ತಾ ಇಲ್ಲ. ಲಾಸ್ಟ್ನೇ ಬಸ್ಗೆ ಕರ್ಕೊಂಬಂದವನೆ ಅವ್ರ ಜೊತೆ. ಅವ್ರದ್ದು ಇಲ್ಲಿಂದ ಕರೆಕ್ಟಾಗಿ 3 ಕಿಲೋಮೀಟ್ರ್ ಐತೆ. ನಾವು ದೇವಸ್ಥಾನಕ್ಕೆ ಹೋಗೋದು ಯಾವುದದು ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬ್ರೋ ಅಲ್ಲೇ ತಾನೇ ಅವ್ರ ಮನೆ ಇರೋದು? ಅಂದರೆ ಎಲ್ಲಿ ಇದು ಕರಡಿಲ್ ತಾನೇ ಮನೇಲಿ ಇರೋದು ಇವ್ರದ್ದು? ಅವ್ರು ರಿಷಬ್ ಶೆಟ್ಟಿ ಅವ್ರದ್ದು ಅಲ್ಲಿ ದೇವಸ್ಥಾನದ ಹತ್ರ ಮನೆ ಅಲ್ಲೈತ ಮನೆ ಅವ್ರದ್ದು? ಅಲ್ಲಿ ದೇವಸ್ಥಾನದ ಹತ್ರ ಅಲ್ಲ, ಇಲ್ಲ ಹಿಂದ್ಗಡೆ ರೋಡ್ ಬೇಕಲ್ಲ, ಹಿಂದೆಗಡೆ. ಅದೇ ನಾವು ಅಲ್ಲಿಂದ ನಡ್ಕೊಂಬಂದ್ವಲ್ಲ ಆರ್ಚಿಂದ, ಅಲ್ಲಿ ಡೌನ್ಗೆ ಸುತ್ತ ನೋಡ್ತಾ ಇರ್ಬೋದು. ಹಿಂಗೈತೆ ಅಪ್ಪ ಕಾಡು ಥರ. ಅದಕ್ಕೆ ಇಲ್ಲಿದ್ದೆ ಆ ಥರ ಸೀನ್ಸ್ಗಳೆಲ್ಲ ತೆಗ್ದಿರೋದು. ನಮ್ಮ ಕರಡಿ ಇವನೇ. ಅದು ಕೆರಾಡಿ ಅಂತ ಇರೋದನ್ನ ಕರಡಿ ಅಂತ ಅನ್ಕೊಂಡು ಹೇಳ್ಕೊಂಬಂದವನು. ಈಗ ನೋಡಿದ್ರೆ 4 ಕಿಲೋಮೀಟ್ರ್ ನಡ್ಸ್ಕೊಂಡು ಕರ್ಕೊಂಡೈತೆ ಅವನು. ಇನ್ನೊಂದೆರಡು ಇಂಚ್ ಉದ್ದ ಆಗಿ. ಹಾಂ, ಇನ್ನೊಂದೆರಡು ಇಂಚ್ ಉದ್ದ ಆಗಿ ಒಂದು ಬಾ. ನಾನು 6.2 ಇದ್ದೀನಿ ಕಣೋ, ಸಾಕು. ನೀನು ಫಸ್ಟ್ ಉದ್ದ ಆಗ. ನಡ್ಕೊಂಡು ಹೋದ್ರೆ ಉದ್ದ ಆಗೋಯ್ತಾರಾ? ಏನು ಹೇಳ್ತೀಯ? ಇವಾಗ ಅಲ್ಲೊಬ್ರು ಸಿಕ್ಕಿದ್ರಲ್ಲ, ಅವ್ರ ಹತ್ರನೇ ನಂಬರ್ ಇಸ್ಕೊಂಡು ಅಲ್ಲಿ ಏನಾರ ಕೊನೆಗೂ ಯಾವುದು ಸಿಕ್ಕಿಲ್ಲ ಅಂತ ಅಂದರೆ ಆ ನಂಬರಿಗೆ ಕಾಲ್ ಮಾಡಿರಿ, ಆಟೋದವ್ರು ಬರ್ತಾರೆ ಅಂತ ಹೇಳಿದ್ರು. ಮೂಡ್ಗಲ್ಲು ಕೇಶವನಾಥ ಸ್ವಾಮಿ ದೇವಸ್ಥಾನ ಹತ್ರ ಇದ್ದೀವಿ ಅಂತ ಅಂದರೆ ಬರ್ತಾರೆ ಅಂತ ಹೇಳಿದ್ರು. ಅವ್ರದ್ದು ಇಲ್ಲಿಂದನೇ ಡೈಲಿ ಅವ್ರ ಕಾಲೇಜಿಗೆ ನಡ್ಕೊಂಡು ಹೋಗೋದು. ಎಷ್ಟು ಕಿಲೋಮೀಟ್ರಲ್ಲಿ? 4 ಕಿಲೋಮೀಟ್ರ್ ಅಲ್ವಾ? ಅವ್ರ ಮನೆ ಕಡೆಗೆ ಹೋದರೆ 4 ಕಿಲೋಮೀಟ್ರು. ನಾವು ಈ ದೇವಸ್ಥಾನ ರೋಡಲ್ಲಿ ಹೋಗ್ತಾ ಇರೋದು 4 ಕಿಲೋಮೀಟ್ರೇ ಐತೆ. ಅವ್ರ ಮಂತವಿಂದ ಅಲ್ಲಿಗೆ ಹೋಗ್ಬೇಕಂತ ಅಂದರೆ ಇನ್ನೂ 4 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಆಗುತ್ತೆ ಅಂತ ತಾನೇ ಹೇಳಿದವನು. ನೋಡಿ, ಅವ್ರ ಕಾಲೇಜಿಗೆ ಫಸ್ಟ್ ಇಯರ್ BCom ಸೇರ್ಕೊಂಡಿರೋದು. ಅಲ್ಲಿಂದ ಎಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಕೆರಡಿ ಗ್ರಾಮದಿಂದ. ನೋಡಿ ಅಲ್ಲಿ ಸಿಗರೇಟ್ ಪ್ಯಾಕ್ ಬಿದ್ದಿತ್ತು, ಅದನ್ನೇ ಎತ್ಕೊಂಡು ನೋಡ್ದವನು ಅದ್ರೊಳಗೆ ಬಿದ್ದಿಲ್ವಾ ಅಂತ. ಎಂತ ಥೂ, ರೋಡಲ್ಲಿ ಬಿದ್ದಿರೋ ಪ್ಯಾಕೆಟ್ಗಳು ಬಿಡಲ್ಲ. ಎಂಥ ಜನನ್ರಿ. ಏನೋ ನೋಡಿ, ಏನೋ ಹೇಳ್ತೀವಲ್ಲ ಶಿಷ್ಯ. ಬಾರಪ್ಪ, ಈಗ ನಾನು ಅದನ್ನೇ ತಗೊಂಡೋಗಿ ತೋರಿಸ್ಲಾ ಈಗ. ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಕೆಳಗಡೆ. ಬ್ಯಾಕಪ್ಗೆ ಅಂತ ಅಂದ್ಬಿಟ್ಟು ಅವ್ನ ನಂಬರ್ ಇಸ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮ್ ಅಕೌಂಟು ಫಾಲೋ ಮಾಡಿಸ್ಕೊಂಡಿದ್ದಾನೆ. ನಾನು ಫಾಲೋ ಮಾಡಿ ಅಂತ ಎಲ್ಲ ಏನು ಹೇಳಿಲ್ಲ. ನೋಡ್ತಾ ಇರೋರು ನೀವರಾಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗಲೇ ಅಲ್ಲೇ ಉಸಿರು ಬಿಡಂಗೆ ಆಯ್ತೈತೆ. ರೋಡ್ ಅಲ್ಲಿ ಗಂಟೆ ಎಲ್ಲ ಚೆನ್ನಾಗಿತ್ತು, ಇಲ್ಲಿ ಮಾತ್ರ ಎಲ್ಲ ಮಣ್ಣಿಂದು. ನಡ್ಕೊಂಡು ಹೋಗ್ತಿದ್ರೆ ಮಜಾನೇ ಒಂಥರ ಚೆನ್ನಾಗೈತೆ ಕಣೋ. ನೋಡಿದೆಲ್ಲ ಅಡಿಕೆ ಸಸ್ಯಗಳಾಗವೆ. ಬಿದ್ದಿರೋ ಎಲ್ಲ ಏನು
ಏಯ್ ಆದರೂ ಇದು ಹಾಕಿರೋದು ಕಣಲ್ಲಿ ಮೆಡಿಸನ್ ಹಾಕಿರೋದು ಬೂದಿ ರೋಗ ಅಲ್ಲಿ ಲೋ ಪಿ ನಡಿ ಹೇಳಿ ಬೂದಿ ರೋಗ ಬರ್ತದಂತೆ. ನೀನು ಯಾರಿಗಾರ ಹೇಳಿಗಳಿಯ. ಪರಿಸರದ ಮಧ್ಯೆ ನಮ್ಮ ಅಂಕುಶ್ ಡಾಲಿ ಅಲ್ಲ ಡಾಗು ಅವ್ರ ಜೊತೆ ನಡ್ಕೊಂಡು ಹೋಗ್ತಾ ಇದ್ವಿ. ಹಾಂ 2 ವರ್ಷದಿಂದ ಅಡಿಕೆ ಗಿಡ ನೋಡ್ತೀಯಾನೆ, ಮಾತಾಡ್ತಾನೆ. ಯಾರು ನೀನಪ್ಪೋ ಸ್ವಾಮಿ? ಹೆಂಗೋ ಬೆಂಗಳೂರಲ್ಲಿ ಆರಾಮಾಗಿದ್ದೆ, ಕಾರಲ್ಲಿ ಕರ್ಕೊಂಬಂದು ಈ ಕಡೆ ನೆನ್ಸ್ಕೊಂಡು ಹಿಂಗೆ ನಡೆಸ್ಕೊಂಡು ಹೋಯ್ತವನೆ. ಊಟ ಎಲ್ಲ ಸರಿಯಾಗಿ ಮೊದಲೇ ಮಧ್ಯಾಹ್ನನೇ ತಿಂದಿದ್ದೀವಿ. ಒಂದೊಂದು ಸಣ್ಣ ಸೌಂಡ್ ಹೋಯ್ತಾಯಿದ್ರು ಏನೋ ಅಂತ ಅನಿಸಲ್ಲಿ. ಬನ್ನಿ ನೆಕ್ಸ್ಟು ಅಲ್ಲಿ ಹೋಗಿ ಏನೈತೆ ಅಂತ ತೋರಿಸ್ತೀನಿ. ಸಾಯಂಕಾಲದ ಹೊತ್ತು ಮಾತ್ರ ಯಾರೂ ಬರೋಕ್ಕೆ ಹೋಗ್ಬೇಡ್ರಿ. ಆಟೋ ಫೆಸಿಲಿಟೀಸು ಏನಂದ್ರೆ ಏನೂ ಇರೋಲ್ಲ ಇಲ್ಲಿ. ನೋಡಿ ಖಾಲಿ ರೋಡು. ನಾವು ಸುಮ್ಮನೆ ಬಂದಿದ್ರೆ ಬೈಕಲ್ಲೇ ಬಂದಿರಬೇಕಾಯ್ತು ಅಂತ ಅನಿಸ್ತೈತೆ. ಅಲ್ಲಿ ಫ್ರೆಂಡ್ ಇತ್ತು ನಮ್ಮ ಹುಡುಗಂದು, ಅದನ್ನು ಬೇಡ ಅಂತ. ಯಾವುದು? ಅಲ್ಲಿ ಯಾರೋ ನಿಲ್ಸಿರೋ ಗಾಡಿನ ಎತ್ಕೊಂಬಂದ್ಬಿಟ್ಟು ಮತ್ತೆ ಅಲ್ಲೇ ತೊಗೊಂಡೋಗಿ ಬಿಡೋಣ ಅಂತ ಅಂತವನೆ. ಶಿವನ ಹೂ ತೋಟಕ್ಕೆ ಹೋಗ್ತಾ ಇದ್ದೀವಿ ಈಗ. ಕಾಂತಾರದಲ್ಲಿ ಬರೋ ಹೇಳುವಂತಹ ಒಂದು ಕಾಡು. ಕರ್ಕೊಂಬಂದವರು ಯಾರು ಅಂತ ಅಂದರೆ ಇವನೇಯ. ನಡ್ಸ್ಕೊಂಡು ಹೋಗ್ತಾರೋ ಯಾವುದು ಅಂದರು ಇವನೇಯ. ನೋಡಿರಿ ಪ್ಲಾಸ್ಟಿಕ್ ತಿಂದಿಲ್ಲ ಎಸ್ತಾರೆ ಲೋಡಕ್ಕೆ ಪಲ್ಗಳು. ಜರಿ ಸೌಂಡ್ ನೋಡು, ನೀರು ಹೋಯ್ತಿರೋದು. ಬರೋ ಒಂದು ಸ್ವಲ್ಪ ಮಕ್ಕನಾರ ತೊಳ್ಕೊಳ್ಳೋಣ ಇಲ್ಲೇನ. ನೀರು ಕುಡಿಯೋ ಬರಲ್ಲ, ಮಕ್ಕ ತೊಳ್ಕೊಂತೀಯ. ಮೀನು ನೋಡು, ಮೀನಲ್ಲೇ ಈ ಕಪ್ಪೆಗಳ. ಜರಿ ಐತಲ್ಲ ಕೈ ಮುಂದೆ. ಏನಿಲ್ಲ ಜರಿನಾ? ಹಾಂ. ಎಲ್ಲಿ ಸತ್ತೋಗೈತದ. ಈ ಥರ ಇರೋ ಕಾಡನ್ನ ಇಷ್ಟ ಬಂದಂಗೆ ಕಡ್ದು ಇಷ್ಟ ಬಂದಂಗೆ ರೆಸಾರ್ಟ್ಗಳು ಕಟ್ಟೋ ಗೌರ್ಮೆಂಟಿಗೆ ಒಂದು ಧಿಕ್ಕಾರ ಹಾಕೋಣ ಎಲ್ಲರೂ ಸೇರಿ. ಎಲ್ಲ ನಮ್ಮ ಕರ್ತವ್ಯನೇ ಇದೆಲ್ಲ, ಕಾಡು ಉಳಿಸೋದು. ಇನ್ನೇನು ಅಂಕಲ್ಗಳಿಗೆಲ್ಲ ವಯಸ್ಸಾಗೈತೆ. ನಾವು ಹುಡುಗರು ಸೇರಿ ಅಲ್ಲಿ ಕುಡಿಯೋಣ. ಎಲ್ಲಿ ನೀರ್ನಾ? ಕುಡಿಯೋ ಅಲ್ಲೇ ಕುಡಿಯೋ. ಇವಾಗ ಕೈ ತೊಳ್ಕೊಂಡಲ್ಲ ಅಲ್ಲೇ, ಅದೇನು ಹರ್ಕೊಂಡು ಹೋಗಿರುತ್ತೆ. ಆ 7 ಅಪ್ಕಿನ ಸ್ವೀಟ್ ಇರುತ್ತೆ. ಕುಡಿದು ಹೇಳು, ಕುಡಿದು ರಿವ್ಯೂ ಹೇಳು. ಆಲ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಸಿಗುತ್ತೆ ನೀರಲ್ಲಿ. ನೋಡಿ ಪ್ಯೂರ್ ಆಗೈತೆ. ನಾವೇನು ವ್ಲಾಗರ್ ಅಲ್ಲ, ಯಾರು ಇವ್ರ ಜೊತೆ ಸಹವಾಸ ಮಾಡಿ ನಾವು ವ್ಲಾಗರ್ ಆಗಿದ್ದೀವಿ ಈಗ. ಏನು ಒಂದು ದಿನ ಅಷ್ಟೇ. ಇಲ್ಲಿ ನೋಡಿಲ್ಲ ಪ್ಯೂರ್ ಆಗಿ ಎಷ್ಟು ನೀರು ಐತೆ ಚೆನ್ನಾಗಿ. ನಿಜ ಹೇಳಬೇಕು ಅಂತ ಅಂದರೆ ಸೀರಿಯಸ್ ಆಗಿ ಮಿನರಲ್ ವಾಟ್ರ್ ಇದ್ದಂಗೆ ಐತೆ. ಸೀರಿಯಸ್ ಆಗಿ ಸಕ್ಕತ್ತಾಗೈತೆ. ನೆಕ್ಸ್ಟು ಇವನು ಕುಡ್ದು ರಿವ್ಯೂಗೆ ಅಂತ ಹೇಳ್ತಾಯಿಲ್ಲ ನೋಡಿ. ಅಲ್ಲಿ ನೋಡಿ ಕಾಡಿನ ಮಧ್ಯೆ ಹರ್ಕೊಂಬರೋ ನೀರು. ರಿವ್ಯೂ ಹೇಳಿ ಏನು ಮಾರಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲೇ ನಾವೇನು ಸೇಲ್ಸ್ ಏನು ಮಾಡ್ತಾಯಿಲ್ಲ. ನೀರು ಮಾತ್ರ ಸೂಪರಾಗಿದೆ, ಟೇಸ್ಟು ಸಕ್ಕತ್ತಾಗಿದೆ. ನೋಡಿರಿ 6 ಗಂಟೆ ಆಗೈತೆ. ಅಯ್ಯಪ್ಪ ಬೆಟ್ಟ ನೋಡಿದ್ರೆ ಹಿಂಗೈತೆ. ನಡ್ಸ್ಕೊಂಡು ಕರ್ಕೊಂಬತ್ತಾಯಿದ್ದೀವಿ. ಇನ್ನೂ ಎಷ್ಟು ದೂರ ಆಯ್ತದೋ ನೋಡಬೇಕು. ಬರ್ಬೇಕಾರೆ ಇನ್ನೂ ಬೇಗ ಬಂದ್ಬಿಡ್ತೀವಿ. ಬೇಕಾರೆ ಬಂದರೆ ಹಂಗೆ ಓಡ್ಬಿಡ್ತಲ್ಲ. ಬೇಡ ಅಂದರು ಬಿರಿಯಾನಿ ತಿನ್ನಿಸ್ಕೊಂಡು ಕರ್ಕೊಬಂದ. ಇಲ್ಲಿ ನೋಡಿರಿ ಒಂದು ಆಟೋನೂ ಸಿಗ್ತಾ ಇಲ್ಲ. ಒಂದು ಬೈಕ್ ಅವರು ಒಂದು 3-4 ಬೈಕ್ ಹೋದು ಒಬ್ಬರು ಡ್ರಾಪ್ ಕೊಡೋಂಗಿಲ್ಲ. ಭಾಳ ಹಿಂಸೆ ಮಾಡ್ತೀಯ ನಮಗೆ ಇವ್ನು ಶೆಟ್ಟಿ. ಏನು ಗೊತ್ತಾ, ಇವ್ನು ನೋಡೋಕೆ ಒಳ್ಳೆ ಕಳ್ಳನ ಮಗ ಇದ್ದಂಗಿದ್ದಾನೆ. ಅದಕ್ಕಿಂತ ಅವ್ರು ಯಾರೂ ಡ್ರಾಪ್ ಕೊಟ್ಟಿಲ್ಲ. ನೋಡಿ ಯಾರು ಕಳ್ಳನ ಥರ ಇದ್ದಾರೆ ನೋಡಿ ಒಂದ್ಸಲ ಕರೆಕ್ಟಾಗಿ. ನಾನು ನೋಡಿದ್ರೆ ಇವತ್ತು ನೋಡ್ತೀರಾ, ಇವತ್ತು ರಿವೀಲ್ ಆಗ್ತೀವಿ ಅಷ್ಟೇ ನಾವು. ಇನ್ನೇನು ಕಳ್ಳ ಇವರೇ. ನಾನು ಕಳ್ಳಗಿಲ್ಲಲ್ಲ ಅಪ್ಪ, ನಾನೇನು ಕದ್ದಿಲ್ಲ ಏನಿಲ್ಲ. ಬೇಡ ಅಂದರು ಬಿರಿಯಾನಿ ತಿನ್ನಿಸ್ಕೊಂಡು ಬಂದ್ಬಿಟ್ಟ. ಇಲ್ಲಿ ನೋಡಿದ್ರೆ ಬಿರಿಯಾನಿ ತಿಂದೆ. ಇಲ್ಲಿ ನೋಡಿದ್ರೆ ಆ ಅಪ್ಪ ನಮಗೆ ಶಿಕ್ಷೆ ಕೊಡ್ತಿದ್ದಾನೆ, ನಾವು ಅನುಭವಿಸ್ತೀವಿ ಶಿಕ್ಷೆ. ಅದ್ರ ಜೊತೆ ಇದೊಂದು ಗೋಪುರ ಬೇರೆ ಒಂದು ಹಗ್ಗಗಳು ಆನ್ ಆಗೋದು, ವಿಡಿಯೋ ಮಾಡ್ರಿ ಅಂತ. ನಿಜವಾಗ್ಲೂ ಲಾಸ್ಟ್ ವೀಕ್ ತಾನೇ ಮೂವಿ ನೋಡಿದೆ. ಸ್ಕ್ರೀನ್ ಮೇಲೆ ಬಂದಿರೋ ಥರನೇ ಸೇಮ್ ಹಂಗೇ ಐತೈತೆ. ನಾವು ನಡ್ಕೊಂಡು ಹೋಗ್ತಾರ ಜಾಗ ಬಂದು ಈ ಥರ ಇದೆ ನೋಡಿ. ಆಚೆ ಕಡೆ ಬೆಳಕೆಲ್ಲ ಹೆಂಗೈತೆ. ಹಾಂ ಒಳಗಡೆಗೆ ಇಲ್ಲಿ ನೋಡ್ರಿ ಕತ್ಲಿಗೆ ಹೆಂಗೈತೆ. ಒಳ್ಳೆ ಗುಹೆ ಒಳಗಡೆ ಹೋದಂಗೆ ಐತೈತೆ ನೋಡಿ. ಈಗ ಸ್ವಲ್ಪ ಬೆಳಕು ಬರ್ತೈತೆ. ಸೌಂಡ್ ಕೇಳಿಸ್ಕೊಂಡ್ರೆ ಏನೋ ಒಂಥರ ಕಣ. ಅಲ್ಲಿ ಒಳಗಡೆ ಆಚೆ ಕಡೆ ಅಲ್ಲಿ ನೋಡ್ರಿ ಎಷ್ಟು ಬೆಳಕೈತೆ. ಕಾಂತಾರ ಒಳಗಡೆ ಹೋಗ್ತಾ ಇದ್ದೀವಿ ಶಿವನ ಹೂದೋಟಕ್ಕೆ. ಅಲ್ಲಿ ಹೋಗಿ ನೋಡೋಣ. ಏನೋ ಫುಲ್ ಬ್ಲ್ಯಾಕ್ ಆಗ್ಬಿಟ್ಟಿದ್ಯಾ? ಕತ್ನಲ್ಲಿ ನೋಡಿದ್ರೆ ಬ್ಲ್ಯಾಕೇ ಕಾಣಿಸೋದು.
ನೋಡಿ ಗುಹೆಯಿಂದ ಆಚೆ ಕಡೆಗೆ ಬಂದಂಗೆ ಆಯ್ತೈತೆ. ಹಾಂ ಇಲ್ಲ ನಾವು ಮತ್ತೆ ವಾಪಸ್ ಗುರು ಶಿವ ಎಲ್ಲಿಗೆ ಹೋದ್ರು ಯಾರನ್ನು ನಂಬಿರೋರು ಕೈ ಬಿಡಲ್ಲ ಗುರು. ಎಲ್ಲರಿಗೂ ಹೇಳ್ತಿದ್ದಿ ಈ ಮಾತನ್ನ. ಈ ಅಣ್ಣ ನಮ್ಮ ಪಾಲಿನ ಶಿವ ಈ ಅಣ್ಣ ಇವತ್ತು ನಮಗೆ ಈ ಅಣ್ಣ ಅವರೇ ಬಂದು ಡ್ರಾಪ್ ಆಗ್ತಿದ್ದಾರೆ. ದೇವ್ರ ಥರ ಬಂದರು. ಈಗ ನಮ್ಮ ಪಾಲಿನ ಶಿವ ಈ ಅಣ್ಣನೇ. ನಮ್ಮ ಪಾಲಿನ ಶಿವ ಈ ಅಣ್ಣನೇ. ಅಣ್ಣ ನಿಮ್ಮ ಹೆಸರು? ಸತೀಶ್ ಅಣ್ಣ. ನೋಡಿ ಆ ಅಣ್ಣ ಹಿಂಗೆ ಹೋಗೋದು, ಆದರೂ ದೇವಸ್ಥಾನ ಇಲ್ಲಿದೆ ಅಂತ ನಮ್ಮನ್ನು ದೇವಸ್ಥಾನ ಥರನೇ ಬಿಡ್ತಿದ್ದಾರೆ. ಕ್ರೆಡಿಟ್ ಗೋಸ್ಟು ಸತೀಶ್ ಅಣ್ಣ. ನೋಡಿ ಫೈನಲಿ ಬಂದು ಇಲ್ಲಿ ಗುಹೆ ಹತ್ರ ಯಾವ ಥರ ಐತಲ್ಲಿ. ಅಲ್ಲೇ ಭಟ್ರು ಇರ್ತಾರಲ್ಲಿ. ಒಳಗಡೆಗೆ ಹೋಗೋಣ. ನೋಡಿ ನಾವೇ ಟಾರ್ಚ್ ಹಾಕೊಂಡು. ಹಾಂ ಇಲ್ಲ ಸರ್, ಇಲ್ಲ ಇದು ಟಾರ್ಚ್ ಹಾಕೊಂಡು ಹೋಗ್ತಾ ಇದ್ದೀವಿ. ಟಾರ್ಚ್ ಹಾಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಮೀನುಗಳೆಲ್ಲ ಐತೆ ಅಂತ ಅಂದಿದ್ರಲ್ವನಾ? ಕೊನೆಗೆ ಬಂದಿದ್ದೀವಿ ಇಲ್ಲಿಗೆ. ನೈಟ್ ಹೊತ್ತು ಈ ಥರ ಬರೋದೆಲ್ಲ ಸುಮ್ಮನೆ ಅಲ್ಲ. ಅಲ್ಲಿ ಶಿವಪ್ಪನ ಹತ್ರ ಬಂದಿವಲ್ಲಪ್ಪ ನೈಟ್ ಹೊತ್ತು. ಟಾರ್ಚ್ ಹಾಕೊಂಡು ಹೋಗೋಣ. ಟಾರ್ಚ್ ಹಾಕು. ಎಲ್ಲ ಮೀನುಗಳು ಬಾವು ಇನ್ನು ದಪ್ಪ ಮೀನುಗಳೆಲ್ಲ ಇದ್ದವು ಕಣೋ. ತೀರ್ಥ ಕಾಲ್ಗೆ ಟಚ್ ಮಾಡ್ಕೊಂಡೈತಾವಲ್ಲಿ. ಟಾರ್ಚ್ ಹಾಕು. ನಮ್ಮ ಪ್ಯಾಂಟೆಲ್ಲ ನೆಂದೈತ್ಲಿ. ನೋಡಿ ಮುಂಚೆ ಕಲ್ಲೆಲ್ಲ ಯಾವ ಥರ ಐತೆ ಯಾರು ಕೊಡ್ದಿರೋದಲ್ಲ. ಶಿವಪ್ಪನ ಗುಹೆ ಇದು. ಶಿವಪ್ಪಂದು ಎಲ್ಲ ಪವಾಡ ಇದು. ನಿಜವಾಗ್ಲೂ ಇವರೆಲ್ಲ ಇಲ್ಲೆಲ್ಲ ಹೆಂಗೆಂಗೂ ಇರ್ತಾರಲ್ಲ. ಒಂದು ಮನೆ ಬೇರೆ ಐತಲ್ಲ ಅಲ್ಲಿ. ಹಾಂ ಯಪ್ಪ ನೈಟ್ ಇಲ್ಲೆಲ್ಲ ಹೆಂಗಾರ ಇರ್ತಾರೋ. ದೇವ್ರ ಪವಾಡ ನೋಡಿಲಿ. ನಾವಂತೂ ಕಾಣಿಸ್ತಾ ಇಲ್ಲ ಏನೂ. ನಿಮ್ಮಂಥವ್ರಿಗೆ ಗೊತ್ತಾಗಲ್ಲ ಕಣ. ಅದು ವ್ಲಾಗರ್ಸಿಗೆಲ್ಲ ದೇವ್ರ ಪವಾಡ ಗೊತ್ತಾಗಲ್ಲ ಕಣ ಶೆಟ್ಟಿ. ನಡಿ ಸೈಡ್ಗೆ ಬಾಲು. ಇಲ್ಲಿ ನೋಡಿ ಫುಲ್ಲು ಕತ್ಲೆ ಆಗೈತೆ. ನಿಮ್ಗೆ ಏನಾರ ಕಾಣಿಸ್ತಾ ಇದ್ರಿ ಹೇಳ್ರಿ. ಅಲ್ಲಿ ನೋಡಿ ಫುಲ್ಲು ಕತ್ಲೆ ಆಗೈತೆ. ಎಲ್ಲ ಮುಗಿಸ್ಕೊಂಡು ನಡ್ಕೊಂಬತ್ತೈತೆ. ನೋಡಿ ಅಂಕುಶ್ ಇಲ್ಲೇ ಅವನೇ ಆದ್ರೆ ಕಾಣಿಸ್ತಾ ಇಲ್ಲ. ಟಾರ್ಚ್ ಹಾಕೊಂಡ್ರಷ್ಟೇ ಕಾಣಿಸೋದು. ನಾನಾರ ಆಗಲಿ. ನೆಕ್ಸ್ಟ್ ಈಗ ಸೀದಾ ಡೈರೆಕ್ಟು ಕರಡಿಗೆ ಹೋಗಿ ಅಲ್ಲಿಂದ ಹೆಂಗಾರ ಮಾಡಿ ಕುಂದಾಪುರ್ಗೆ ಹೋಗಿ ಅಲ್ಲಿಂದ ಸೀದಾ ಬೆಂಗಳೂರಿಗೆ ಹೋಗಲೇಬೇಕು ಅಷ್ಟೇ. ಈಗ ಯಾರಾದರೂ ಇನ್ಮೇಲೆ ಕೇಸ್ ಹಾಕ್ರಿ. ಕರಡಿ ಅಂತಿದ್ದಾನೆ. ಸಾರಿ ಏನದು ಕೆರಾಡಿ ಅವನಿಗೂ ಗೊತ್ತಿರಲಿಲ್ಲ. ಅವನ ಮೇಲೂ ಕೇಸ್ ಹಾಕ್ರಿ. ನಾನು ಒಬ್ಬನ ಮೇಲೆ ಸುಮ್ಮನೆ ಯಾಕೆ ಹಾಕ್ತೀರಾ? ಕೆರಾಡಿ ಕ್ರಿಕೆಟರ್ಸ್ ಅಂತ ಇದ್ದಲ್ಲಿ ನೋಡಿ. ಅವ್ರು ಹಾಕಂಗಿಲ್ಲ ಹಾಕ್ರಿ. ಕತ್ಲಾಗೋ ಟೈಮಲ್ಲಿ ಬಂದಿದ್ದೀವಿ. ಈಗ ಹೋಗಿ ಸೀದಾ ಹೋದ್ರೆ ಅಕಸ್ಮಾತ್ ಹೋದ್ರೆ ಅರ್ಧ ಗಂಟೆ ಬೆಳಕಿನ ಟೈಮಲ್ಲಿ ಇದ್ರೆ ಚೆನ್ನಾಗಿರೋದೇ ಬೇರೆ ಕಣ. ಆದರೂ ನೈಟ್ ಹೊತ್ತು ನೋಡಿದ್ವಲ್ಲ. ಯಾವ ಕಡೆಗೆ ಬೇರೆ ಕಡೆಗೆ ನಡ್ಕೊಬತ್ತಾ ಇದೀವನಾ. ಆದರೆ ಕೆರಡಿಗೆ ಹೋಗಿ ಒಂದು ವೀಡಿಯೋ ಹಾಕ್ತೀನಿ, ಲಾಸ್ಟ್ ವೀಡಿಯೋ. ಇಲ್ಲಾಂತಂದರೆ ಇದೇ ಲಾಸ್ಟು. ಸೇಫ್ಟಿಗೆ ಅಂತ ಕಲ್ಲಲ್ಲಿ ಹಿಡ್ಕೊಂಡು ಬರ್ತಾಯಿದ್ದೀವಿ ನಾನು ಮತ್ತು ಅವನಿಬ್ರು. 7 ಗಂಟೆ ಆಗೈತೆ. ಟೈಮ್ ತೋರಿಸು. ಹಾಂ 6:52 ನೋಡಿ. ಫುಲ್ಲು ಕತ್ಲೆ. ಎಮರ್ಜೆನ್ಸಿ ಅಂತಿಂಗೆ ಅಂತ ಕಲ್ಲಲ್ಲಿ ಹಿಡ್ಕೊಂಡು ಹೋಗ್ತಾ ಇದೆ. ಬರ್ತಾವನೆ ಕಲ್ಲ ಬಂದಂಗೆ ಆಯ್ತಲಿ. ಸೀರಿಯಸ್ ಆಗಿ ಯಪ್ಪ ಯಾಕೋ ಕಲ್ಲಿರಲಿ ಕೈಲಿ.
ಒಬ್ಬನೇ ಇದ್ದೆ. ಹಾಂ ಲೈಟ್ ಬಂದಾಗ ನಾನೇನು ಮಾಡಿದೆ, ನನಗೆ ಸಾಧಾರಣ ಗೊತ್ತಿದ್ದು ಹಾಂ ಈಗ ಇವ್ರಿಗೆ ಗೊತ್ತು, ನನಗೆ ಗೊತ್ತದು ಫೈರ್ ವಾತಾವರಣ ಏನಿತ್ತು. ಹಾಂ ಮಿರರ್ ನೋಡಿದೆ ನಾನು, ಮಿರರ್ ಇದೆಯಲ್ಲ, ಹೌದು ಜಸ್ಟ್ 2 ಸೆಕೆಂಡ್ ಒಳಗೆ ಹಾಂ ಪ್ಲೇಸಿಂದ ಒಳ್ಳೆ ಮುಂದೆ ಅಲ್ಲ ಆಯ್ತಾ. ಹಾಂ ಅಲ್ಲಿ ಎಂಟ್ರನ್ಸ್ ಹಾಂ ಆಯ್ತಾ, ಎಂಟ್ರನ್ಸ್ ಎಲ್ಲಿಂದ ಬಂತ ನಿಮ್ಗೆ ತೋರಿಸ್ತೀನಿ. ಮಿರಾರಲ್ಲಿ ಹಾಂ ಒಂದು ಲೇಡಿ ದೊಡ್ಡದಾಗಿ ಬಂತು ಹಾಂ ಆಯ್ತಾ. ಅಲ್ಲೇ ನನಗೆ ಮೈ ರೋಮನ್ ಇದು ಹಾಂ ಆಯ್ತಾ. ಹಾಂ ಕರೀಲಿಲ್ಲ ನಾನು, ಕರಿಯಲ್ಲ. ಲೇಡಿ ಬಂತು, ಲೇಡಿ ಬಂತು, ಮಿರರ್ ನೋಡ್ತಾ ಇದ್ದೆ. ಹಾಂ ನಿಮ್ಮ ರೀತಿಯಲ್ಲ ಒಬ್ಬ ಹುಡುಗ ಇದ್ರು ಯಾರೇ ಇದ್ರು ಕೂಡ ಹಿಡಿದು ಸೈಡ್ಗೆ ಹಾಕಿ ಬಿಟ್ಟಿದ್ದೆ ಹಾಂ ಆಯ್ತಾ. ಹಾಂ ಓಲ್ ವೈಟ್ ತೋರಿಸಿದೆ ನೋಡಿ. ಹಾಂ ಹಾಂ ಹೌದಾ, ಹೆದರ್ಬೇಡಿ. ಹೌದು ಇಲ್ಲ ಏ ಅಣ್ಣ ನಾವೇ ಭಯ ಪಡಲ್ಲ, ಹೇಳಿ ಅಣ್ಣ. ಈ ವೈಟ್ ಇದೆ ಕೆಳಗಡೆ ಡೌನ್ ಇದೆ, ಹಾಂ ಅಲ್ಲಿಂದ ಡೌನ್ ಇದೆ. ಓಕೆ ನಾನು ಅಲ್ಲಿಂದ ಎಂಟ್ರೆನ್ಸ್ ರೀತಿ ಬಂದ ಹ್ಞೂ ಬೆಳಕಿಗೆ ಬಂತು. ನನಗೆ ಎಷ್ಟು ಇದೇ ಪ್ಲೇಸ್ ಅಲ್ಲಿ ಇದೇ ಪ್ಲೇಸ್ ಇಲ್ಲ ಹಾಂ ಇದೇ ಸ್ಪಾಟ್. ಈ ಕ್ರಾಸ್ ಇಂದ ಬಂತು, ಹಾಂ ಬಂದ ಕ್ಷಣ ನಾನು ಅಲ್ಲಿ ನೋಡಿದೆ, ಹಾಂ ಬೆಳಕು ತೋರ್ತಾ ಇತ್ತು ಆ ಕಡೆ. ಆ ಕಡೆ ಬೆಳಕು ತೋರಿದಾಗ ಮಿರರ್ ನೋಡಿ ಇಲ್ಲಿಂದ ಎಷ್ಟು 2 ಸೆಕೆಂಡ್ ಹಾಂ ಲೈಟ್ ಅಲ್ಲಿ ಬಂತು. ಕಾರ್ ಸ್ವರೂಪ ದೊಡ್ಡ ಲೇಡಿ ಆಯ್ತಾ. ಏ ಅಲ್ಲಿ ಬಂದಿದ್ದು ಲೇಡಿನೇ ಅಂತ ಅಂದ್ರೆ ಅಲ್ವಾ? ಆಯ್ತಾ. ಹಾಂ. ಬಾ ಅಂದೆ, ಎಷ್ಟು 20 ಅಡಿ? 20 ಅಡಿ ರೀತಿಯಲ್ಲಿ ವೇಡಿ ಹಾಂ ಬಂತು. ಹಾಂ ಬಾ, ನಾನು ಭಯಪಡ್ಲಿಲ್ಲ, ಗೊತ್ತಾಯ್ತಾ. ಹಾ. ನಾನು ಗಾಡಿಯಿಂದ ಕೆಳಗಿದ್ದಿಲ್ಲ. ಅದೇ ಪ್ಲೇಸ್ ತೋರಿಸಿದ್ನಲ್ಲ, ಅಲ್ಲಿವರೆಗೆ ಬಂತು. ಹಾಂ ಎಷ್ಟು ಮಧ್ಯರಾತ್ರಿ ಇವರು ಏಕಾಂಗಿ ಅಲ್ಲೇ ಮಲ್ಕೊಂಡಿದ್ರು. ನಾನು ಇವರು ಯಾಕಂದ್ರೆ ನಾವು 1 ಗಂಟೆ ರಾತ್ರಿ ನೀವಣ್ಣ ಇಲ್ಲೇನ ಇಬ್ರೇನ ಅಲ್ಲೇ ಇರ್ತೀರಾ ನೀವು? ಎನಿ ಟೈಮ್. ಅವಾಗ ಹಾಂ ಇವ್ರದ್ದು ಮದುವೆ ಆಗಿಲ್ಲ, ಹಾಂ ನನಗೆ ಮದುವೆ ಆಗಿತ್ತು ಓಕೆ ಆಯ್ತಾ. ಹಾಂ ಬೇರೆ ಕಾರ್ಯಕ್ರಮಕ್ಕೆಲ್ಲ ಹೋಗಿ ಬರುವಂಥದ್ದು. ನನ್ನ ಕಾರ್ಯಕ್ರಮ ಆ ದಿವಸ ಇಲ್ಲ, ಇವ್ರು ಮಲ್ಕೊಂಡಿದ್ರು. ಹಾಂ ಹೋಗಿ ಎದ್ದೇಳಿಸ್ದೆ, ಹಾಂ ಇವರು ಎದ್ದೇಳಿಸ್ದೆ. ಹಾಂ ಎದ್ದೇಳಿಸಿ ಹಾಂ ನಮ್ಮ ಬಡ್ರೆ ಇವರು ಹೆಸರಂತ ಬಿಟ್ಟಿದೆ, ಅದೇ ದಿವಸ ರಾತ್ರಿ ವಾಪಸ್ ಬಂದ ಹಾಂ ನೋಟ ಗೋಚರ ಬರಲಿಲ್ಲ. ಹಾಂ ಅದ್ರ ನಂತರ ಅದ್ರ ಬಗ್ಗೆ ಚರ್ಚೆ ಮಾಡಿ ಹಾಂ ನೆಕ್ಸ್ಟ್ ಹಿಡಿದಾಕಿದ್ದೇವೆ ಹಾಂ ಬರೇ ಒಂದು ಕುಂಕುಮದಿಂದ ಆಯ್ತಾ. ಹಾಂ ಇವತ್ತು ಅದು ನೀವು ಯಾರೇ ಬಂದ್ರು ಕೂಡ ತೋರ್ಸ್ಕೊಳ್ಳಲ್ಲ. ಹಾಂ ಅದು ಒಂದು ಪಾಯಿಂಟ್ ಇದೆ, ಹಾಂ ಅಲ್ಲಿ ಬೇರೆ ಶಕ್ತಿ ಹಾಂ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳ ಕ್ಷೇತ್ರಗಳೆಲ್ಲ ಇದೆ ಹಾಂ ಆಯ್ತಾ. ಇವತ್ತು ಕೂಡ ಹಾಂ ನೀವು ಬ್ಯಾಂಗ್ಳೂರಲ್ಲಿ ಎಲ್ಲೇ ಇರಲಿ ಹಾಂ ಊಟದ ಬಗ್ಗೆ ಕೇರ್ಲೆಸ್. ಇಲ್ಲ ಇಲ್ಲ ಸರ್, ನಮಗೆ ದೇವ್ರಂದ್ರೆ ಭಕ್ತಿ ಇದೆ. ದೇವರಿಗೆ ನೀವು ಏನು ಸೇವೆ ಕೊಡಬೇಕು. ಹಾಂ ನಾನು ಹೇಳುವಂಥದ್ದು, ಹಾ. ನೀವು ದೂರಿಂದ ಬರ್ತೀರಿ ಅಥವಾ ಯಾರು ಕರ್ಕೊಂಡು ನಿಮ್ಮ ಉದಾಹರಣೆಗೆ ಹಾ. ನೀವು ಒಂದು ಗಾಡಿ ಮಾಡ್ಕೊಂಡು ಬರ್ತೀರಪ್ಪ, Okay, ಗಾಡಿ ನಿಮ್ಮೆಲ್ಲರೂ ಒಟ್ಟು ಸೇರಿ ಒಂದು ಸೇವೆ ಕೊಡಿ. ಹಾಂ ಅದು ಸಲ್ಯೂಟ್ ಇಲ್ಲ. ಹಾಂ ಡ್ರೈವರ್ ಒಬ್ಬ ಊಟ ಮಾಡಿದ್ರೆ ಸಾಕಾಗ್ತದ? ಇಲ್ಲ ಇಲ್ಲ ಎಲ್ಲರೂ ಮಾಡಬೇಕು. ಹಾ? ಕ್ಷೇತ್ರದಲ್ಲಿ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಏನೇನು ಸೇವೆಗಳು ನಡೀತದೆ. ಹಾಂ ನಾವೊಂದು ಕ್ಷೇತ್ರ ಸಂದರ್ಶನ ಮಾಡಿದೆ ನಿಮ್ಮ ಮನೆಯಲ್ಲಿ, ಆ ಕ್ಷೇತ್ರದ ಒಂದು ಪ್ರಸಾರ ಕೊಡಿ ಅಂದ್ರೆ ನೀವು ಏನು ಕೊಡ್ತೀರಿ ಹಾಂ ಹೌದು ಅಲ್ವಾ? ಒಂದು ಭಂಡಾರ ಕೊಡ್ತೀವಿ. ಹಾ, ಭಂಡಾರ. ಹೌದು ಆ ಭಂಡಾರನೇ ಸಾಕು, ನಾವು ಹಣ್ಣು ಹಂಪಲ ಬೇಕಂತಿಲ್ಲ. ಹೌದು ಸೇವೆಗಿಲ್ಲಿ ನಾವು ಏನ್ಗಿಂತ ಖರ್ಚು ವೆಚ್ಚಗಳಿರುತ್ತೆ ಆ ಇದಕ್ಕೆ ನಾವು ನಿರ್ಣಯ ಮಾಡಿ ಇರ್ತೀವಿ ಹಾಂ ಅಲ್ವಾ. ಹೌದು ಆಯಾ ಇದಕ್ಕೆ ನಾವು ಸೇವೆಗಳನ್ನು ಸಲ್ಲಿಸಲೇಬೇಕು. ಧರ್ಮಸ್ಥಳಕ್ಕೆ ಹೋದಾಗ ಉದಾಹರಣೆನ ಕೊಡ್ತಿರುವಂತ ನಾವು ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗೋರು. ಹೌದು ಒಂದು ರುದ್ರಾಭಿಷೇಕ ಕೊಡ್ಬೇಕಂದ್ರೆ ಹಾಂ 1,000 ರೂಪಾಯಿ ಕೇಳ್ತಾರೆ. ಹೌದು ಹೌದಾ? ಹೌದು ಅಲ್ಲಿ ಏನ್ ಕೊಡ್ತಾರೆ? ಸ್ವೀಟ್ ಕೊಡ್ತಾರೆ, ಹೌದು ಕಲ್ಲು ಸಕ್ಕರೆ ಕೊಡ್ತಾರೆ, ಅಷ್ಟೇ. ಗಂಧ ಕೊಡ್ತಾರೆ. ಗಂಧ ಕೊಡ್ಬೇಕಂದ್ರೆ ನೀವು ಎಷ್ಟು ನೀವು ಪ್ರಸಾದ ಅಂತೇಳಿ ಒಂದು ತೀರ್ಥ ತಗೊಂಡು ಪ್ರಸಾದ ಅಷ್ಟೇ ಗಂಧ ಸಣ್ಣ. ಹೌದಾ? ಹೌದು ಬೇರೆ ಏನ್ ಗಂಧ ಇದೆಯಾ? ಏನಿಲ್ಲ ಇಲ್ಲ. ಆದ್ರೆ ಇಲ್ಲಿ ಈ ಕ್ಷೇತ್ರಕ್ಕೆ ಇದು ಪ್ರತ್ಯೇಕವಾದಂಥ ಸಾನ್ನಿಧ್ಯ, ಶಿವನೇ ಐಕ್ಯ ಆದಂಥ ಸಾನ್ನಿಧ್ಯ. ಹಾಂ ಇಲ್ಲಿ ನೀವು ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಏಕಾಂತದಿಂದ ಪ್ರಾರ್ಥನೆ ಮಾಡ್ಕೊಂಡು ಖಂಡಿತ ಈಡೇರ್ತದೆ. ನೀವು ಏನು ಸಂಕಲ್ಪ ಇಟ್ಕೊಂಡಿದ್ದೀವಿ ಅದು ಈಡೇರ್ತದೆ ಆಯ್ತಾ. ನಾವು ಆಡಂಬರಕ್ಕಾಗಿ ಯಾವುದೇ ದೇವ್ರನ್ನ ನಾವು ಪೂಜೆ ಪುನಸ್ಕಾರ ಕೊಟ್ಟಿದ್ರು ಕೂಡ ಅದರ ಸಂತೃಪ್ತಿ ಆಗಲಿಲ್ಲ. ಒಂದು ಗಾಡಿ ಮಾಡಿಲ್ವಾ ಹಾಂ ಭಗವಂತ ನನ್ನ ಹತ್ರ ಏನೂ
ಇಲ್ಲ. ನೀವು ಪೂಜೆ ಪುರಸ್ಕಾರಕ್ಕೆ ಹೂ ಹಣ್ಣು ತಂದಿದ್ರೆ ನಿಮ್ಗೆ ಶೇಷ ತಗೊಳ್ಳೋದಿಲ್ಲ. ಅದು ನಿಮ್ಮ ಮನೆಯಲ್ಲಿ ಅಂಗಳದಲ್ಲಿ ಬಿಟ್ಟು ಹುಟ್ಟಿದಂಥದ್ದು. ಹೌದಾ? ಹೌದು. ಒಂದು ತುಳಸಿ ದಳ ತಂದಿಟ್ಟರು ಕೂಡ ನನ್ನ ಇಷ್ಟೇ ಸೇವೆ ಎನ್ನುವಂಥದ್ದು. ಅದೇ ಶ್ರೇಷ್ಠ. ಹೌದಾ? ಹೌದು ಗುರುಗಳೇ. ಆ ಕ್ಷೇತ್ರಕ್ಕೆ ನೀವು ಯಥಾವತ್ತಾದಂಥ ದಕ್ಷಿಣೆ ಹಾಕಿದಲ್ಲ, ಆ ದಕ್ಷಿಣೆ ಏನ್ ಮಾಡ್ತೀವಿ ನಾವು ಕೇಳಿದ್ರೆ ಬ್ರಾಹ್ಮಣರು ತಿಂತಾರೋ ಅಥವಾ ಅರ್ಚಕರು ತಿಂತಾರೋ ಅದಕ್ಕೆ ಹೇಳುವಂಥದ್ದಲ್ಲ. ಬ್ರಾಹ್ಮಣರು ತಿಂದ್ರು ತಕ್ಕುವುದಿಲ್ಲ, ಅರ್ಚಕರು ತಿಂದ್ರು ತಕ್ಕದ. ಆ ಕ್ಷೇತ್ರಕ್ಕೆ ಬಂದಂಥದ್ದು ಏನು ಸೇವೆ ಆಗಬೇಕು, ಆ ದೇವರಿಗೆ ಏನು ದಿನನಿತ್ಯ ಪೂಜೆ, ಎಣ್ಣೆ ಬತ್ತಿ ಬೇಡವಾ, ಬೇಕು. ಅಥವಾ ದೇವರಿಗೆ ಹೂವು ಬೇಡವಾ, ದೇವರಿಗೆ ನೈವೇದ್ಯಗಳು ಬೇಡವಾ, ಅಥವಾ ಬಂಧುಗಳವ್ರನ್ನ ಏನೋ ಉಪಚಾರ ಮಾಡೋದು ಬೇಡವಾ, ಕಟ್ಟುವೆಂಟಿಗಳು ಇರುತ್ತೆ. ಅದನ್ನು ಮಾಡ್ಕೊಂಡು ಹೋಗ್ಬೇಕಂತ ಉದ್ದೇಶದಿಂದ ಭಾರಿ ಸಿಂಪಲ್ ಆಗಿ ಈ ಕ್ಷೇತ್ರದಲ್ಲಿ ಸೇವೆಗಳು ನಡೀತಾ ಇದೆ. ಆಯ್ತಾ? ಇಲ್ಲಿ ಆಡಂಬರಕ್ಕೆ ಯಾರಿಗೂ ಹೋಗ್ಲಿಲ್ಲ. ಆಡಂಬರ ಮಾಡೋದಾದ್ರೆ ಬೇಕಾದಷ್ಟು ಬೇರೆ ಬೇರೆ ಎಷ್ಟು ಜನ, ಸಾವಿರಾರು ಜನ ಬರ್ತಾ ಇದ್ದಾರೆ. ನಾವು ಯಾವ ರೀತಿ ಬೇಕಾದ್ರೂ ಆಡಂಬರ ನಾವು ಮಾಡ್ಬೋದು. ಹೌದಾ? ಈಗ ನಿಮ್ಗೆ ಬಂದಿದ್ರಿ, ಎಲ್ಲ ರೀತಿಯಲ್ಲಿ ನಾವು 1000 ರೀತಿಯಲ್ಲಿ ನೀವು ಚೀಟಿ ಮಾಡ್ಕೊಂಡು ನೀವು ಒಳಗಡೆ ಪ್ರವೇಶ ಮಾಡಿ ಅಂದ್ರೆ ನೀವು ಬರೋದೇ ಕಷ್ಟ. ಹೌದು ತುಂಬಾ ಅಲ್ವಾ? ಆ ರೀತಿ ಸೇವೆ ಮಾಡುವಂತ ನಿಮ್ಮಲ್ಲಿ ಆಗ್ತದಾ? ನಿಮ್ಮಲ್ಲಿ ಇಟ್ಟಂತರಲ್ಲೇ ನೀವು ಬರುವಂಥದ್ದು ಏನೋ ಕಷ್ಟಪಟ್ಟು ಬಂದಿದ್ರಿ, ದೇವ್ರಿಗೆ ಒಳ್ಳೆ ರೀತಿ ಸೇವೆ ಪಡಿ. ಕೊಟ್ಟಂತ ಸೇವೆಯಲ್ಲಿ ದೇವರು ತೃಪ್ತಿಯಾಗಿ 4 ದಿನ ಉತ್ತರ ಆಗೋ ರೀತಿಯಲ್ಲಿ 1,000 ರೂಪಾಯಿಂದ ದಕ್ಷಿಣೆ. ದೇವರ ಋಣ ಅಲ್ಲ. ಇಲ್ಲಿ ಕೊಡುವಂಥ ತೀರ್ಥ ಪ್ರಚಾರ ಯಾರು ಕೊಡ್ತಾರೋ, ಬ್ರಾಹ್ಮಣರು ಕೊಡ್ತಾರೋ ಅಥವಾ ಅರ್ಚಕರು ಕೊಡ್ತಾರೋ ಅಥವಾ ಅಲ್ಲಿ ಅಧಿಪತಿಗಳು ಯಾರು ಕೊಡ್ತಾರೋ. ಮಖ ತೋರಿಸ್ಕೊಂಡು ಮಾತಾಡ್ಬೇಕಂತ ನೋಡಿ. ಇವ್ನ ಮಖ ತೋರಿಸ್ತಾ ಇದೀನಿ ನೋಡಿ. ಇವ್ನ ಮಖ ಪ್ರಧಾನ ಅರ್ಚಕರೇ ನಮ್ಮನ್ನ ಕೆಳಗೆ ಇಳಿಸಿದ್ದು. ಶೆಟ್ಟಿ, ಏನು ಅನ್ನಿಸ್ತೈತೆ ನಿನಗೆ? ನಾನು ನಿಜ ಹೇಳ್ಬೇಕು ಅಂದರೆ ದೇವ್ರನ್ನ ನಂಬಕ್ಕೆ ಹೋಗಲ್ಲ. ಆದರೆ ದೇವ್ರನ್ನ ಯಾರು ನಂಬ್ತಾರೆ ನೋಡಿ, ಅಂದರೆ ಇವನಾಗಿರ್ಬೋದು, ಇವಾಗ ನಾನು ಲಾಸ್ಟಲ್ಲಿ ಅವ್ರ ಫೋಟೋ ಹಾಕ್ತೀನಿ, ನನ್ನ ಪಾಲಾಗ ಅವ್ರು ಇವತ್ತು ನನಗೆ ದೇವರು ಅಂತ ಅನ್ಸೋದು ಅಷ್ಟೇ. ಅದ್ರ ಮೇಲೆ ಇನ್ನೇನು ಹೇಳೋಕ್ಕಾಗಲ್ಲ. ಕಾಡಲ್ಲಿ ನಿಜವಾಗ್ಲೂ 7 ಗಂಟೆ ಮೇಲೆ ಫುಲ್ಲು ಕತ್ಲೆ ಇತ್ತು. ಸುಮ್ಮನೆ ನಾನು ಮತ್ತು ಅವನಿಬ್ಬರು ಟಾರ್ಚ್ ಹಾಕೊಂಡು ಹೋಗ್ತಾ ಇದ್ದೋ. ಆಮೇಲಿಂದ ಸೆಂಟ್ರಲ್ಲಿ ಅಂದರೆ ಅಂಗಾಸಿಂದ ಬರ್ಬೇಕಾದ್ರೆ ಬಂದರು, ನಮ್ಮನ್ನೆಲ್ಲ ಹೆಂಗೆ ಏನೇನು ಅಂತೆಲ್ಲ ಕೇಳಿದ್ರು. ಆವಾಗ ನಾವೇನಂತಂದು ನಾವು ಬೆಂಗಳೂರಿಂದ ಬಂದು ಒಟ್ಟಿನಲ್ಲಿ ನಾವು ಬರೋ ಅಷ್ಟರಲ್ಲಿ ಟೈಮ್ ಆಗೋಯ್ತು. ಇವನು ಹೇಳ್ದ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಬಂದ್ಬಿಟ್ಟು ಮತ್ತೆ ಈಗ ಏನು ಮಾಡೋದು ಅಂತ ಅಂದ್ಬಿಟ್ಟು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಅಲ್ಲಿಂದ ಎಷ್ಟಿದ್ದು ಒಂದು 40 ಕಿಲೋಮೀಟ್ರ್ ಏನೋ ಐತೆ, ನಡ್ಕೊಂಡೆ ಹೋಗೋಣ ಬಿಡು ಪರವಾಗಿಲ್ಲ ಅಂತ ಅಂದ. ಅಂದರೆ ಅಲ್ಲಿಂದ ನಾವು ಇದ್ದಿದ್ದ ಪ್ಲೇಸ್ ಕಡೆಯಿಂದ ಇದು ಕುಂದಾಪುರ್ಗೆ ಗಂಟ ಬೇಕಾದ್ರೆ ನಡ್ಕೊಂಡೆ ಹೋಗೋಣ, ಇಲ್ಲ ಅಂತಂದರೆ ಯಾವ ಥರ ಗಾಡಿಗಳು ಅಡ್ಡಬಂದರೆ ಹಾಕೊಂಡು ಹೋಗೋಣ ಅಂತ. ನಮ್ಮ ಅದೃಷ್ಟ ಏನು ಅಂತ ಅಂದರೆ ಅಲ್ಲಿರೋ ಪ್ರಧಾನ ಅರ್ಚಕರೇ ದೇವ್ರು ಬಂದಂಗೆ ಬಂದರು. ಅಂದರೆ ಅಲ್ಲಿಂದನೂ ಅವ್ರು ನಮ್ಮ ಮಾತುಗಳನ್ನೆಲ್ಲ ಕೇಳಿ ನಿಮ್ಗೇನು ಇಷ್ಟೊಂದು ಏರಿಯಾ ಇಲ್ಲಿ ಗಂಟ ಬಂದಿದ್ದೀರಾ, ಇನ್ನೂ ಇಷ್ಟೊತ್ತಾದ್ರೂ ಅಂತ ಕೇಳಿಕೊಂಡು ಅವರೇ ಮತ್ತೆ ಅಲ್ಲಿಂದ ಇಲ್ಲಿ ಗಂಟ ಅಂದರೆ ಅವ್ರು ಕೇಳಿದ್ರು ಅಲ್ಲಿ ಗಂಟ ಬಿಡ್ತೀನಿ ಅಂತ, ಮತ್ತೆ ಅಲ್ಲಿಂದ ಹೆಂಗೆ ಹೋಗ್ತೀನಿ ಅಂತ ಅವರು ಕೇಳಿದ್ರು. ಆವಾಗ ನಾವಿದ್ದವ್ರು ಹಿಂಗೆ ಯಾರು ಸಿಕ್ತಾಗ ಹಂಗೆ ಹೋಗ್ತೀವಿ ಅಂತ ಅಂದು. ಇಲ್ಲಿ ಯಾರನ್ನೂ ಏನು ಇದು ಮಾಡೋಕ್ಕೆ ಅಂತ ಯಾರನ್ನೂ ಕೇಳೋಕ್ಕೆ ಹೋಗ್ಬೇಡ್ರಿ, ಇಲ್ಲಿ ಯಾವ ಗಾಡಿಗಳು ಬರೋಲ್ಲ, ಏನಂದ್ರೇನೂ ಇಲ್ಲ. ನಮಗಲ್ಲಿ ಬರುತ್ತೋ ಬಿಡುತ್ತೋ ಅಂತ ನಮ್ಗದು ಗೊತ್ತಿರಲಿಲ್ಲ. ನೋಡಿದ್ರೆ ಅದು ದೊಡ್ಡ ಕಾಡೇ ಅದು. ನಾವು ಬೇಕಾದ್ರೆ ಸ್ಟಾರ್ಟಿಂಗಿಂದನೇ ಅಕಸ್ಮಾತ್ ಏನಾರ ವೀಡಿಯೋ ಏನಾರ ನೋಡಿದರೆ ಅವಾಗ ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಅವರೇ ಕರ್ಕೊಂಬಂದು ಅಲ್ಲಿ ದೈವದ್ದು ಆರಾಧ್ಯದೆಲ್ಲ ಅಂದರೆ ಯಾವ ಥರ ಮಾಡ್ತಾರೆ, ಏನು ಅವ್ರ ಪೌಡಗಳೆಲ್ಲ ಏನೇನು ನಡೆದೈತೆ ಅವ್ರು ಅದನ್ನೆಲ್ಲ ಫುಲ್ಲು ಮಾತಾಡ್ಕೊಂಬಂದು. ಅಂದರೆ ನಾವು ಅಲ್ಲಿ ಹೋಗೋದಕ್ಕಿಂತ ಅವ್ರ ಜೊತೆ ಮಾತಾಡ್ಕೊಂಬಂದಿದ್ದೆ ಫುಲ್ಲು ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾವು ಮತ್ತು ಅಲ್ಲಿಂದ ಅವರು ನಮ್ಮನ್ನ ಕರ್ಕೊಂಬಂದ್ಬಿಟ್ರಲ್ಲ, ಅದು ನಾನು ದೇವ್ರನ್ನ ನಂಬಲ್ಲ, ಆದರೆ ನಾನು ಅವ್ರು ತುಂಬ ಇಷ್ಟಪಡ್ತೀನಿ. ಮತ್ತು ಡಿಸೆಂಬರ್ 19ನೇ ತಾರೀಕು ಕರೆದಿದ್ದಾರೆ, ಅವಾಗ ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋಗಿ ಮತ್ತೆ ಏನು ಅಂತ ಅವ್ರ ಜೊತೆ ಎಲ್ಲ ಬೇಕಾದ್ರೆ ಈಗ ಇನ್ನೊಂದು ಹಾಕ್ತೀನಿ ನೋಡಿ ಫೋಟೋ. ಅವ್ರು ನಮ್ಮ ಪಾಲಾಗ ಅವರೇ ಅಪ್ಪ ದೇವರು ಅಷ್ಟೇ ನೋಡಿ. ದೇವ್ರನ್ನ ನಂಬದೇ ಇರೋರೇ ದೇವ್ರನ್ನ ನಂಬೋ ಥರ ಸಿಚುವೇಶನಿಗೆ ದೇವರೇ ತಂದು ನಿಲ್ಸಿದ್ದಾರೆ. ದೇವ್ರನ್ನ ನಾನು ನಂಬಲ್ಲ ಗುರು, ಶಿಷ್ಯ ನಂಬಲ್ಲ ದೇವ್ರನ್ನ. ಆಧ್ಯಾತ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ ಶಿಷ್ಯನಿಗೆ. ನಾನು ಅದನ್ನ ಅವ್ರು ಇವತ್ತು ಕಲ್ತ್ಕೊಂಡಿದ್ದಾನೆ. ಒಂದು 5% 10% ಆದ್ರೂ ಕಲ್ತಿದ್ದಾನೆ. ಕಲ್ತ್ಕೊಂಡಿಲ್ಲ ಅಂತ ಈ ನಾಲ್ಗೆ ದರಿದ್ರ ನಾಲ್ಗೆಯಿಂದ ಹೇಳ್ತಿರ್ಬೋದು ಇವನು. ನಾನು ಅದೇ ಕಲ್ತಿದ್ದಾನೆ ಗುರು. ನೋಡಿದೆ ಗುರು, ಕಲ್ತಿದ್ದಾನೆ ದೇವ್ರನ್ನ ನೋಡಿದೆ. ಅವರೇ ನಮ್ಮ ಪಾಲಕ್ ದೇವರು ಅಷ್ಟೇ, ಇನ್ನೇನಿಲ್ಲ. ಕಟ್ ಮಾಡಿ ಮೇಲ್ಗಡೆ